1 ಕೋಟಿ ಮಾಡೋ ಸೀಕ್ರೆಟ್. ನಾವು ಜೀವನ ಪರ್ಯಂತ ದುಡಿದ್ರೂ 1 ಕೋಟಿ ಆಗುತ್ತೋ ಇಲ್ವೋ? ಒಂದು 50 ವರ್ಷ 60 ವರ್ಷ ದುಡಿದ ಮೇಲೆ 1 ಕೋಟಿ ಆಗ್ಬೋದೇನೋ. ಆದರೆ ನಾನಿಲ್ಲಿ ಸಿಂಪಲ್ ಲಾಜಿಕ್ನ ಅರ್ಥ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಮೊದಲನೇದು, ನಾವೊಂದು ಪ್ರಾಡಕ್ಟ್ನ ಅಥವಾ ಒಂದು ಸರ್ವಿಸ್ನ 100 ರೂಪಾಯಿ ಚಾರ್ಜ್ ಮಾಡಿದ್ರೂ 1 ಕೋಟಿ ಆಗಲಿಕ್ಕೆ ನಮಗೆ 1 ಲಕ್ಷ ಜನ ಬೇಕು. ಅದೇ 1,000 ರೂಪಾಯಿ ಚಾರ್ಜ್ ಮಾಡಿದ್ರೆ 10,000 ಜನ ಬೇಕು. 10,000 ರೂಪಾಯಿ ಚಾರ್ಜ್ ಮಾಡಿದ್ರೆ 1,000 ಜನ ಬೇಕು. ಲಕ್ಷ ಚಾರ್ಜ್ ಮಾಡಿದ್ರೆ 100 ಜನ ಬೇಕು. 10 ಲಕ್ಷ ಚಾರ್ಜ್ ಮಾಡಿದ್ರೆ 10 ಜನ ಸಾಕು. ನಾವು 1 ಕೋಟಿ ದುಡ್ಡು ಮಾಡಲಿಕ್ಕೆ 10 ಜನ ಬೇಕು. 10 ಲಕ್ಷ ಕೊಡುವಂಥರು. ಅವರು ತಿಂಗಳಿಗೆ 1 ಲಕ್ಷ ರೂಪಾಯಿ ಕೊಟ್ಟರು 10 ತಿಂಗಳಲ್ಲಿ ನಾವು 1 ಕೋಟಿ ಮಾಡ್ಬೋದು. ಇದು ಲೆಕ್ಕಾಚಾರ. ನಾವ್ಯಾಕೆ 1 ಕೋಟಿ ರೂಪಾಯಿ ದುಡ್ಡು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಮಗೆ ಕೆಲವೊಂದು ಸೀಕ್ರೆಟ್ಸ್ಗಳು ಗೊತ್ತಿಲ್ಲ. ಇಲ್ಲಿ ನಾನು ಸೀಕ್ರೆಟ್ಸ್ ಹೇಳ್ತಾ ಇದ್ದೀನಿ. ಮೊದಲನೇದು ವಿನ್ನಿಂಗ್ ಐಡಿಯಾ. ನಮ್ಮ ಹತ್ರ ಐಡಿಯಾ ಯಾವ ರೀತಿ ಇದೆ. ಎರಡನೇದು ವಿನ್ನಿಂಗ್ ಪ್ರೊಸೆಸ್, ಅಂದರೆ ನಮ್ಮ ಪ್ರಾಡಕ್ಟು ಸರ್ವೀಸು ನಾವು ಯಾಕೆ ಬಿಸ್ನೆಸ್ ಮಾಡಿ ಫೇಲ್ ಆಗ್ತೀವಂದರೆ ನಮ್ಮ ಹತ್ರ ವಿನ್ನಿಂಗ್ ಐಡಿಯಾ ಸರಿಯಾಗಿರಲ್ಲ ಅಥವಾ ವಿನ್ನಿಂಗ್ ಪ್ರೊಸೆಸ್ಸು ಎಲ್ಲೋ ಮಿಸ್ಟೇಕ್ ಆಗಿರುತ್ತೆ. ಈ ವಿನ್ನಿಂಗ್ ಐಡಿಯಾ ಎಲ್ಲಿ ಹುಡುಕೋದು? ಫ್ರೇಮ್ವರ್ಕ್ ನಮಗೆಲ್ಲಿ ಸಿಗುತ್ತೆ? ಈಗ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಅಂದರೆ ಕಡಿಮೆ ಬೆಲೆ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಐಡಿಯಾ ಯಾವ ರೀತಿ ಮಾಡಬೇಕು ಅಂದರೆ ಜಾಸ್ತಿ ಬೆಲೆ ಸೂಪರ್ ಕೆಲಸ. ಜನ ಹಣ ಕೊಡಲಿಕ್ಕೆ ರೆಡಿ ಇದ್ದಾರೆ, ನಮಗೆ ಚಾರ್ಜ್ ಮಾಡಲಿಕ್ಕೆ ಬರ್ತಾಯಿಲ್ಲ ಅಷ್ಟೇ. ನಾವು ಏನು ತಪ್ಪು ಮಾಡ್ತೀವಿ ಅಂದರೆ ಐಡಿಯಾನ ಮಾರ್ಕೆಟ್ನಲ್ಲಿ ಹುಡುಕ್ತೀವಿ. ಇವ್ರ ಹತ್ರ ಕೇಳ್ತೀವಿ, ಟೀ ಅಂಗಡಿಯವನ ಹತ್ರ ಕೇಳ್ತೀವಿ, ತರಕಾರಿ ಅಂಗಡಿಯವನ ಹತ್ರ ಕೇಳ್ತೀವಿ, ಗೋಬಿ ಮಂಚೂರಿ ಮಾಡೋನ ಹತ್ರ. ಅವ್ರ ಐಡಿಯಾನ ಕಾಪಿ ಮಾಡ್ತೀವಿ. ಕಾಪಿ ಮಾಡೋದ್ರಿಂದ ನಾವು ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗಲ್ಲ. ಗೋ ಇನ್ಸೈಡ್, ನಮ್ಮ ಒಳಗಡೆ ಇಳಿಬೇಕು. ದೇವರೇ ನನಗೆ ಕೋಟ್ಯಾಧಿಪತಿ ಮಾಡು ಈ ರೀತಿ ಅಂದ್ಕೊಂಡ್ರೆ ಇದು ತಪ್ಪು ಪ್ರಶ್ನೆ. ಸರಿಯಾದ ಪ್ರಶ್ನೆ ಏನಂದರೆ ಜನರ ಯಾವ ಸಮಸ್ಯೆನ ನಾನು ಬಗೆಹರಿಸಲಿ. ಎಷ್ಟು ದೊಡ್ಡ ಸಮಸ್ಯೆನೋ ಅಷ್ಟು ಜಾಸ್ತಿ ಹಣ. ಜನರ ಎಷ್ಟು ದೊಡ್ಡ ತಲುಪಿಸಿ ನಾವು ಕಡಿಮೆ ಮಾಡ್ತೀವೋ ಅಷ್ಟು ದುಡ್ಡು ನಮಗೆ ಸಿಗುತ್ತೆ. ನಾವು ಮೊದಲು ಕೇಳ್ಕೊಳ್ಬೇಕಾದ ಪ್ರಶ್ನೆ, ನನ್ನ ಯಾವ ಸಮಸ್ಯೆಯಿಂದ ನಾನು ಯಾವ ರೀತಿ ಹೊರ ಬಂದೆ. ಆ ಐಡಿಯಾ ಹಿಡ್ಕೊಂಡು ನಾವು ದುಡ್ಡು ಮಾಡ್ಬೋದು. ಏನು ಮಾಡಬೇಕಂದ್ರೆ ನಮ್ಮ ಒಳಗಡೆ ಇಳಿದು ನಮ್ಮ ಆತ್ಮದಿಂದ ಒಂದು ಐಡಿಯಾ ತರಬೇಕು. ಅದಕ್ಕೆ ತಕ್ಕಂತೆ ಒಂದು ಪ್ರಾಡಕ್ಟು ಸರ್ವೀಸು ರೆಡಿ ಮಾಡಬೇಕು. ಇಲ್ಲಿ ಸಮಸ್ಯೆ ತುಂಬ ಇದೆ, ಐಡಿಯಾನೂ ಇದ್ದಾವೆ. ಇಂಥ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ ಅಂತ ನಮಗೆ ಗೊತ್ತಾದರೆ ಆ ಪ್ರಾಡಕ್ಟು ಆ ಸರ್ವಿಸ್ ಹಿಡ್ಕೊಂಡು ನಾವು ದುಡ್ಡು ಮಾಡಬಹುದು. ಒಂದು ಸಲ ನಿಮಗೆ ವಿನ್ನಿಂಗ್ ಪ್ರಾಡಕ್ಟ್ ಸರ್ವೀಸ್ ಸಿಕ್ತು ಅಂದರೆ ನೀವು ಅದಕ್ಕೊಂದು ಪೋರ್ಟ್ಫೋಲಿಯೋ ರೆಡಿ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ ಮೊದಲನೇದು, ನಮ್ಮ ಹತ್ರ ಇರೋ ಪ್ರಾಡಕ್ಟ್ನ ಸರ್ವಿಸ್ನ ಫ್ರೀಯಾಗಿ ಡೆಲಿವರಿ ಮಾಡಬೇಕು. ಯಾಕೆಂದರೆ ಇದು ತುಂಬ ಅವಶ್ಯಕ. ಫ್ರೀ ಕೊಟ್ಟಾಗ ಜನರು ಟೇಸ್ಟ್ ಮಾಡ್ತಾರೆ. ಒಂದು ಸಲ ರುಚಿ ಹತ್ತು ಅಂದರೆ ನಮ್ಮ ಪ್ರಾಡಕ್ಟಲ್ಲಿ ಸರ್ವಿಸಲ್ಲಿ ದಮ್ ಇದೆ ಅಂದರೆ ಜನ ಬಂದೇ ಬರ್ತಾರೆ. ಎರಡನೇದು ಲೋ ಟಿಕೆಟ್. ವೆಬಿನಾರ್ ಮುಖಾಂತರನೋ ಕೌನ್ಸಿಲಿಂಗ್ ಮುಖಾಂತರನೋ ಕಡಿಮೆ ಬಜೆಟಿಗೆ ಕಡಿಮೆ ರೇಟಿಗೆ ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ನೋಡಬೇಕು. ಮೂರನೇದು ಕೋರ್ ಪ್ರಾಡಕ್ಟ್. ಜಾಸ್ತಿ ಬೆಲೆ ಜಾಸ್ತಿ ದುಡ್ಡು ಜಾಸ್ತಿ ರೇಟ್ ಮಾಡಿಬಿಟ್ಟು ಅವರಿಗೆ ಅಷ್ಟೇ ಜಾಸ್ತಿ ರೇಟಿನ ವ್ಯಾಲ್ಯೂ ಆ್ಯಡ್ ಮಾಡಿ ಅವರ ಜೀವನದಲ್ಲಿ ಬದಲಾವಣೆ ಮಾಡಲಿಕ್ಕೆ ನಮ್ಮ ಹತ್ರ ಇರೋ ಪ್ರಾಡಕ್ಟ್ನ ನಾವು ಕೊಡಬೇಕು. ಒಂದು ಸಲ ನಾವು ಈ ರೀತಿ ಪ್ರಾಡಕ್ಟ್ ಕೊಟ್ಟು ಅವ್ರ ಜೀವನದಲ್ಲಿ ಬದಲಾವಣೆ ಆಯಿತು ಅಂದರೆ ಅದೇ ಕಸ್ಟಮರಿಂದ ನಾವು ಮತ್ತೆ ದುಡ್ಡು ಮಾಡಬಹುದು. ಇನ್ನು ಮೂರನೇದು ವಿನ್ನಿಂಗ್ ಪ್ರಾಸೆಸ್, ಮಾರ್ಕೆಟಿಂಗ್ ಮತ್ತು ಸೇಲ್ಸ್. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಾರ್ಕೆಟಿಂಗು ಸೇಲ್ಸ್ ಮಾಡಲಿಕ್ಕೆ ಸಂಕೋಚ ಪಡ್ತಾಯಿದ್ದೀವಿ. ನಾನಿಲ್ಲಿ ನಿಮಗೊಂದು ಶಬ್ದ ಕೊಡ್ತೀನಿ, ಅದನ್ನು ಗಟ್ಟಿಯಾಗಿ ಹಿಡ್ಕೊಂಬಿಡಿ. ನೀವು ಒಂದು ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ಸ್ ಮಾಡಬೇಕು ಅಂದರೆ ಬಿಕಮ್ ಶೇಮ್ಲೆಸ್. ಏನೂ ವ್ಯತ್ಯಾಸ ಆಗಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ. ಜನ ಬೀಡಿ ಸಿಗರೇಟು ಗುಟ್ಕಾ ಡ್ರಿಂಕ್ಸು ಮಾರಿಕೊಂಡು ಜೀವನ ಮಾಡ್ತಾಯಿದ್ದಾರೆ, ಜನರ ಜೀವನ ಹಾಳು ಮಾಡ್ತಾಯಿದ್ದಾರೆ. ನೀವ್ಯಾಕೆ ಸಂಕೋಚ ಪಡ್ತೀರಾ? ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಸರ್ವಿಸ್ ಇದೆ, ಹೆಮ್ಮೆ ಪಡಿ ಇಂಥ ಪ್ರಾಡಕ್ಟ್ನ ಜನರಿಗೆ ಕೊಡ್ತಾ ಇರೋದಕ್ಕೆ. ಜನ ದುಡ್ಡು ಕೊಡಲಿಕ್ಕೆ ರೆಡಿ ಇದ್ದಾರೆ, ಅವ್ರ ಸಮಸ್ಯೆನ ಪರಿಹರಿಸ್ಬೇಕು. ನೀವು ನಿಮ್ಮ ಹತ್ರ ಏನಿದೆ ಪ್ರಾಡಕ್ಟು, ಏನಿದೆ ಸರ್ವೀಸು,
ಅದ್ರ ಬಗ್ಗೆ ಗಮನ ಹರಿಸಿ.